ಎಂಟನೇ ಪ್ರಶ್ನೆಯನ್ನ ಗಮನಿಸಿ. 2 AB ಬರಬರಿ DE ಮತ್ತು BC ಅಳತೆ 8 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABCಯು ತ್ರಿಭುಜ DEFಗೆ ಸಮರೂಪಿ ಆಗಿದೆ. EF ನ ಅಳತೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವುಗಳ ಬಾಹುಗಳ ಏನಾಗಿರುತ್ತೆ, ಅನುಪಾತಗಳು ಒಂದೇ ಇರುತ್ತೆ. ಅದೇ ರೀತಿ ಇವುಗಳ ಕೋನಗಳು, ಅನುರೂಪ ಕೋನಗಳು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಸೊ ಇದೇನಾಯ್ತು, DEF ಅಲ್ವಾ. ಸೊ ಇದು DEF. ತ್ರಿಭುಜ ABC ಮತ್ತು DEF ಗಳು ಸಮರೂಪಿ ತ್ರಿಭುಜಗಳು. ಸೊ ಇಲ್ಲಿ 2 AB ಬರಬರಿ ಏನಾಗತ್ತೆ, DE ಅಂತ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ AB ಭಾಗಿಲೆ DE ಅನ್ನ ಏನ್ ಬರಿಬಹುದು ನಾವು, 1/2 ಅಲ್ವಾ. ಅದೇ ರೀತಿ BC ಅಳತೆಯನ್ನ ಕೊಟ್ಟಿದ್ದಾರೆ. ಎಷ್ಟು, 8 ಸೆಂಟಿಮೀಟರ್. ಸೊ ಇಲ್ಲಿ ABC ಮತ್ತು DEF ಗಳು ಸಮರೂಪಿಗಳಾಗಿದ್ದರೆ ಇವುಗಳ ಬಾಹುಗಳು ಕೂಡ ಸಮಾನುಪಾತದಲ್ಲಿ ಇರುತ್ತೆ. ಹಾಗಾದ್ರೆ ಇವುಗಳ ಅನುಪಾತಗಳು ಹೇಗಿರುತ್ತೆ, AB ಭಾಗಿಲೆ DE ಬರಬ್ಬರಿ BC ಭಾಗಿಲೆ EF ಆಗತ್ತೆ. ಸೊ ಇಲ್ಲಿ AB ಭಾಗಿಲೆ DE ಏನಿದೆ, 1:2. ಅಂದ್ರೆ AB 1 ಇದ್ರೆ DE ಏನಾಗುತ್ತೆ, AB ಯ 2 ಪಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ AB ಭಾಗಿಲೆ DE ಏನಾಗುತ್ತೆ, 1/2 ಬರಬ್ಬರಿ BC ಅಳತೆ ಎಷ್ಟಿದೆ, 8 ಸೆಂಟಿಮೀಟರ್ ಭಾಗಿಲೆ EF. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, EF ಬರಬ್ಬರಿ 8 × 2. ಸೊ ಇದು 8 2 16 ಸೆಂಟಿಮೀಟರ್. ಹಾಗಾದ್ರೆ EF ನ ಅಳತೆ ಏನಾಯ್ತು, 16 ಸೆಂಟಿಮೀಟರ್. ಸಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ.